ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ 6th ಸೆಮಿಸ್ಟರ್ ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ITR. ಸೊ ITR ಸಬ್ಜೆಕ್ಟ್ ಮೇಲೆ ಒಂದು ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಸೊ ನೀವು ನೋಡ್ಬೋದು ಸೆಕ್ಷನ್ ಡಿಗೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ 2025 ಇಯರ್ದಲ್ಲಿ ಅಂದರೆ ಲಾಸ್ಟ್ ಪ್ರೀವಿಯಸ್ ಇಯರ್ದಲ್ಲಿ 15 ಮಾರ್ಚ್ಗೆ ಈ ಕ್ವಶನ್ ಅನ್ನು ಕೇಳಿದ್ದಾರೆ. 15 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಇದೆ ಕೇಸ್ ಸ್ಟಡಿ ಕ್ವಶನ್ ಇದೆ. ಕ್ವಶನ್ ನಂಬರ್ 11 ಎತ್ತಿದೆ ನೋಡ್ರಿ. ಸೊ ಇದು ಪಾರ್ಟ್ನರ್ಶಿಪ್ ಮೇಲೆ ಇದೆ. ಸೊ ಎಕ್ಸ್ ವೈ ಆ್ಯಂಡ್ ಜೆಡ್ ಆರ್ ದ 3 ಪಾರ್ಟ್ನರ್ಸ್ ಅಂತ ಹೇಳ್ತಾರೆ ಇನ್ ಎ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಅಂತ ಹೇಳ್ತಾರೆ. ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಫರ್ಮ್ ಫಾರ್ ದ ಇಯರ್ ಎಂಡಿಂಗ್ 31/3/2024 ಈಸ್ ಆಸ್ ಫಾಲೋಸ್ ಅಂತ ಹೇಳ್ತಾರೆ. ಸೊ ಹಂಗಾದ್ರೆ ಇಲ್ಲಿ P&L ಅಕೌಂಟ್ ಡೆಬಿಟ್ ಸೈಡ್ ನೋಡ್ರಿ ಪರ್ಟಿಕ್ಯುಲರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ರುಪೀಸ್. P&L ಅಕೌಂಟ್ ಕ್ರೆಡಿಟ್ ಸೈಡ್ ನೋಡ್ರಿ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅಬ್ಸರ್ವ್ ಮಾಡ್ಕೋತವ್ರಿ. ಫಸ್ಟ್ 2 ಪರ್ಚೇಸಸ್ 16 lakh ಕೊಟ್ಟಿದ್ದಾರೆ. ನೆಕ್ಸ್ಟ್ 2 ಸ್ಯಾಲರಿ ಟು ಸ್ಟಾಪ್ 2,15,000. ನೆಕ್ಸ್ಟ್ 2 ಇನ್ಕಮ್ ಟ್ಯಾಕ್ಸ್ 20,000, 2 ಎಕ್ಸ್ಪೆನ್ಸಸ್ 90,000. ನೆಕ್ಸ್ಟ್ 2 ರೆಮ್ಯುನರೇಷನ್ ಟು ಪಾರ್ಟ್ನರ್ ಎಕ್ಸ್ ವೈ ಜೆಡ್. ಎಕ್ಸ್ 75,000, ವೈ 50,000, ಜೆಡ್ 85,000. ಸೊ ಟೋಟಲ್ 2,10,000. Next one interest on capital at 14%. So X 28,000, Y 21,000, Z 35,000. So total 84,000. Depreciation 53,000. Net profit 1,40,000. So debit side total 24,12,000. Okay. So credit side notary buy sales 22,16,000. Buy interest on debenture of a company gross at 40,000. Buy other business receipts 6,000. By long term capital gain 1 lakh. By short term capital gain 50,000. Okay. So credit side kuda total 24,12,000. Okay. So the P&L account ಇಷ್ಟು ಇನ್ಫಾರ್ಮೇಶನ್ ಹೇಳಿದ್ದಾರೆ. ಸೊ ಈಗ ಎಡಿಷನಲ್ ಇನ್ಫಾರ್ಮೇಶನ್ ಅನ್ನ ನೋಡೋಣ. ಫಸ್ಟ್ ಪಾಯಿಂಟ್ ನೋಡ್ರಿ, ದ ಫರ್ಮ್ satisfies the condition ಅಥವಾ ಫುಲ್ಫಿಲ್ಮೆಂಟ್ ದ ಕಂಡೀಷನ್ ಆಫ್ ಸೆಕ್ಷನ್ 184 and 40B ಅಂತ ಹೇಳ್ತಾರೆ. ಓಕೆ. ಸೊ ಫರ್ಮ್ ಏನಿದೆಯಲ್ಲ, ಸೊ ಇದು 184 and 40B ಪ್ರಕಾರ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಬೇಕು ಫಸ್ಟ್. ಈಗ ಸೆಕೆಂಡ್ ಪಾಯಿಂಟ್ ಏನು ಹೇಳ್ತಾರೆ ನೋಡ್ರಿ, ದ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಆರ್ ನಾಟ್ ಅಲೌಡ್. ಓಕೆ, ನಾಟ್ ಅಲೌಡ್ ಟು ದ ಎಕ್ಸ್ಟೆಂಟ್ ಆಫ್ ರುಪೀಸ್ 15,000 ಅಂತ ಹೇಳ್ತಾರೆ. ಓಕೆ, ಇದನ್ನ ರೆಕಾರ್ಡ್ ಮಾಡಬೇಕಾಗಿತ್ತು ಆದರೆ ರೆಕಾರ್ಡ್ ಮಾಡಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನ ನಾಟ್ ಅಲೌಡ್ ಅಂತ ಹೇಳಿದರೆ ಅಗೇನ್ ನೀವು ಅದನ್ನ ರೆಕಾರ್ಡ್ ಮಾಡಬೇಕು. ಓಕೆ, ಡಿಪ್ರಿಸಿಯೇಷನ್ ಅಲೌಯಬಲ್ ಆಸ್ ಪರ್ ರೂಲ್ಸ್ ಈಸ್ ರುಪೀಸ್ 40,000. ಡಿಪ್ರಿಸಿಯೇಷನ್ ರೂಲ್ಸ್ ಪ್ರಕಾರ 40,000 ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾರಿ ಫಾರ್ವರ್ಡ್ ಫ್ರಾಮ್ ಅಸೆಸ್ಮೆಂಟ್ ಇಯರ್ 2018-19 ಈಸ್ ರುಪೀಸ್ 20,000 ವಿಚ್ ಈಸ್ ನಾಟ್ ಸೆಟ್ ಅಪ್. ಓಕೆ, ಅವ್ರದ ಲಾಂಗ್ ಟರ್ಮ್ ಯಾವ್ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ ಅಂತ ಹೇಳಿದ್ದಾರೆ 20,000. ಅದನ್ನ 2018-19 ಕ್ಯಾರಿ ಮಾಡ್ಕೊತ ಬಂದಿದ್ದಾರೆ. ಸೊ ಈಗ ನೀವು ಸೆಟಪ್ ಆಗ್ತಿತ್ತಂದ್ರೆ ಸೆಟಪ್ ಮಾಡ್ರಿ. ಓಕೆ, ಮಾಡ್ಬೇಕಂದ್ರೆ ಸೆಟಪ್. ನೆಕ್ಸ್ಟ್ ನೋಡ್ರಿ ಪಾಯಿಂಟ್ ನಂಬರ್ ಇ ನೋಡ್ರಿ, ವೈ ಈಸ್ ಎ ನಾನ್ ವರ್ಕಿಂಗ್ ಪಾರ್ಟ್ನರ್. ಓಕೆ, ವೈ ಅನ್ನೋರ ನಾನ್ ವರ್ಕಿಂಗ್ ಪಾರ್ಟ್ನರ್ ಅದಾರ ಅಂತ ಹೇಳ್ತಾರೆ. ಹಂಗಾದ್ರೆ ಪಾರ್ಟ್ನರ್ಸ್ಗಳು ಎಷ್ಟು ಅದಾರೆ, ಎಕ್ಸ್ ವೈ ಜೆಡ್. ವೈ ಇಸ್ ಎ ನಾನ್ ವರ್ಕಿಂಗ್ ಪಾರ್ಟ್ನರ್. ಇದು 40B ದಾಗ ಅಪ್ಲೈ ಆಗುತ್ತೆ ಯಾರು ನಾನ್ ವರ್ಕಿಂಗ್ ಪಾರ್ಟ್ನರ್ ಅನ್ನೋದ. ಸೊ ಅದು ಅಲ್ಲಿ ನೀವು ಇಂಪಾರ್ಟೆಂಟ್ ಅದ, ಆ ಪಾಯಿಂಟ್ ನೋಟ್ ಮಾಡ್ಕೊರಿ. ಕಂಪ್ಯೂಟ್ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಫಾರ್ ಅಸೆಸ್ಮೆಂಟ್ ಇಯರ್ 2024-25. ವಾಟ್ ವಿಲ್ ಬಿ ದ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಇಫ್ ದ ಫರ್ಮ್ ಡಸ್ ನಾಟ್ ಕಂಪ್ಲೈ ದ ಕಂಡೀಷನ್ಸ್ ಆಫ್ ಸೆಕ್ಷನ್ 184 and 40B ಅಂತ ಹೇಳ್ತಾರೆ. ಓಕೆ, ಸ್ಟಾರ್ಟಿಂಗ್ ಏನು ಹೇಳಿದಾರೆ ಇಲ್ರಿ, 184 ಫುಲ್ಫಿಲ್ಮೆಂಟ್ ಆಗೈತಿ ಫರ್ಮ್ ಆ್ಯಂಡ್ 40B ಆಲ್ಸೋ ಫುಲ್ಫಿಲ್ಮೆಂಟ್ ಅಂತ ಹೇಳಿದೆ ಸ್ಟಾರ್ಟಿಂಗ್ ಹೇಳಿದ್ದಾರೆ. ನಂತರ ಇಲ್ಲಿ ಬಂದು ಇನ್ನೊಮ್ಮೆ ನೋಡ್ರಿ, ಇಲ್ಲಿ ಏನು ಹೇಳ್ತಾರೆ, ಮತ್ತು ಅಗೇನ ಟೋಟಲ್ ಇನ್ಕಮ್ ಅನ್ನು ಕಂಪ್ಯೂಟ್ ಮಾಡ್ರಿ. 184 ಸೆಕ್ಷನ್ ಏನಿದೆಯಲ್ಲ ಇದನ್ನ ಫುಲ್ಫಿಲ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಓಕೆ, ಸೊ ಅಂದ್ರೆ ನಾವು ಈ ಪ್ರಾಬ್ಲಮ್ ಅನ್ನ 2 ವೇದಾಗ ಸಾಲ್ವ್ ಮಾಡಬೇಕು ಅಕಾರ್ಡಿಂಗ್ ಟು ಸೆಕ್ಷನ್ 184 ಪ್ರಕಾರ. ನೆಕ್ಸ್ಟ್ ನಾಟ್ 184 ಪ್ರಕಾರ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಓಕೆ, ಸೊ ಈಗ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತೇಳಿ ಯು ಹ್ಯಾವ್ ಟು ಮೆನ್ಷನ್. ಓಕೆ, ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಫಾರ್ಮ್ಯಾಟ್ ಕೂಡ ಗೊತ್ತಿದೆ. ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಫರ್ಮ್ ಅಂಡರ್ ಸೆಕ್ಷನ್
184 ಅಂತ ಹಾಕ್ರಿ. ಫಸ್ಟ್ ಅಕಾರ್ಡಿಂಗ್ ಟು ನಾವು ಫಸ್ಟ್ ಕೇಳಿದಾರಲ್ಲ ಪಾಯಿಂಟ್ ನಂಬರ್ ಎ ಪ್ರಕಾರ ಸಾಲ್ವ್ ಮಾಡೋಣ. ಓಕೆ, ಸಪ್ರೇಟ್ ಆಗಿ ಮಾಡ್ತಾ ಇದ್ದೀನಿ ನಾನು. ಸೊ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಲತ್ತೇಳಿ ಸಪ್ರೇಟ್ ಮಾಡ್ತಾ ಇದ್ದೀನಿ. ಮತ್ತು ಈ ಥರ ನಿಮ್ಗೆ ಕೊಟ್ರೆ ಅಂದರೆ ಪ್ರಾಬ್ಲಮನ್ನು ಅಂದ್ರೆ ಇಲ್ಲಿ ಫಸ್ಟ್ 184 ಸಾಲ್ವ್ ಮಾಡ್ರಿ, ನಂತರ ನಾಟ್ 184 ಸಾಲ್ವ್ ಮಾಡ್ರಿ ಅಂದ್ರೆ ಸೊ ಹಿಂಗೆ ನೀವು ಸಾಲ್ವ್ ಮಾಡಬೇಕು. ಓಕೆ, ಡಿಫ್ರೆಂಟ್ ಬೇರೆ ಫಸ್ಟ್ 184 ನಂತರ ನಾಟ್ 184. ಓಕೆ, ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ ಹಾಕ್ರಿ, ಅಮೌಂಟ್ ಹಾಕ್ರಿ, ಟೋಟಲ್ ತೋರಿ. ಸೊ ಪರ್ಟಿಕ್ಯುಲರ್ಸ್ ಆಗ ಫಸ್ಟ್ ಪಾಯಿಂಟ್ ನಂಬರ್ ಫಸ್ಟ್ ತೋರಿಲಿ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅಂತ ಹಾಕ್ರಿ. ಇನ್ಕಮ್ ಫ್ರಾಮ್ ಬಿಸ್ನೆಸ್ದಾಗ ಸೊ ಈಗ ಫಸ್ಟಿಗೆ ಏನು ಮಾಡೋಣ, ನೆಟ್ ಪ್ರಾಫಿಟ್. ಪರ್ಟಿಕ್ಯುಲರ್ಸ್ ಇಲ್ಲಿ ಸಮ್ಟೈಮ್ಸ್ ನೀವು ಬ್ರಾಕೆಟ್ದಾಗ ಕೂಡ ಬರಿಬೋದು, ಸೋರ್ಸಸ್ ಆಫ್ ಇನ್ಕಮ್ ಅಂತ ಕೂಡ ಬರಿಬೋದು. ಓಕೆ, ಸೊ ಇಲ್ಲಿ ಫಸ್ಟ್ಗೆ ನೋಡ್ರಿ ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅನ್ನ ತೆಗೆದುಕೊಳ್ರಿ. ಇನ್ಕಮ್ ಫ್ರಾಮ್ ಬಿಸ್ನೆಸ್ ಓಕೆ, ನಮ್ಗೆ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದಾರೆ. ಓಕೆ, ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ ನಾವೇನು ಮಾಡಬೇಕು, ಇನ್ಕಮ್ ಆಲ್ ಹೆಡ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಫಸ್ಟಿಗೆ ಬಿಸ್ನೆಸ್ ತೋರಿ, ನೆಟ್ ಪ್ರಾಫಿಟ್ ತೋರಿ ಇದ್ರೊಳಗೆ ಆಸ್ ಪರ್ P&L ಅಕೌಂಟ್. ಓಕೆ, ನೆಟ್ ಪ್ರಾಫಿಟ್ P&L ಅಕೌಂಟ್ ಪ್ರಕಾರ ಎಷ್ಟಿದೆ ನೋಡ್ರಿ, ಅಬ್ಸರ್ವ್ ಮಾಡ್ಕೋತವ್ರಿ. ಸ್ವಲ್ಪ ಈ ಕ್ಲಾಸ್ ಡ್ಯೂರೇಷನ್ ಜಾಸ್ತಿ ಆಗ್ಬೋದು, ಅಂದ್ರೆ ಟೈಮಿಂಗ್ ಜಾಸ್ತಿ ಆಗ್ಬೋದು, ಬಟ್ ಆದರೆ ನಿಮ್ಗೆ ಕ್ಲಾಸ್ ಕೇಳಿರಿ ಅಂದ್ರೆ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ 1,40,000 ನೆಟ್ ಪ್ರಾಫಿಟ್ ಇದೆ. ಓಕೆ, ಸೊ ಯಾವ ಟು ಮೆನ್ಷನ್ ನೆಟ್ ಪ್ರಾಫಿಟ್ 1,40,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಇದಾದ ನಂತರ ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಆ್ಯಡ್ ಮಾಡಬೇಕು. ಇವು ಯಾವಾಗಲೂ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ದಲ್ಲಿ ಡೆಬಿಟ್ ಬ್ಯಾಲೆನ್ಸ್ದಾಗ ಇರ್ತಾವೆ. ಓಕೆ, ಸೊ ಹಂಗಾದ್ರೆ ಯಾವೆಲ್ಲ ಡೆಬಿಟ್ ಬ್ಯಾಲೆನ್ಸ್ ಅಂದ್ರೆ ನೀವು ಇಲ್ಲಿ ನೋಡ್ಬೋದು, ಡೆಬಿಟ್ ಸೈಡ್ ಎಲ್ಲ ಮೆನ್ಷನ್ ಮಾಡಿದಾರಲ್ಲ. ಸೊ ಇವನ್ ನೋಡ್ಕೋತವ್ರಿ ಒನ್ ಬೈ ಒನ್. ಸೊ ಫಸ್ಟ್ಗೆ ಪರ್ಚೇಸಸ್ ಬರೋದಲ್ರಿ, ನಿಮ್ಗೆ ಫಾರ್ಮ್ಯಾಟ್ ಕೂಡ ಗೊತ್ತಿದೆ. ಬಿಸ್ನೆಸ್ ರಿಲೇಟೆಡ್ ಇದ್ರೆ ತಗೋಕ್ ಹೋಗ್ಬಾರ್ರಿ. ಸ್ಯಾಲ್ರಿ ಟು ಸ್ಟಾಪ್ ಬರೋದಲ್ರಿ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಓಕೆ, ನಿಮ್ಗೆ ಫಾರ್ಮ್ಯಾಟ್ ಎಲ್ಲ ಗೊತ್ತಿದೆ. ಸೊ ನಾ ಡೈರೆಕ್ಟ್ ಆಗಿ ತಗೋತೇನೆ, ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಸೊ ಎಕ್ಸ್ಪೆನ್ಸಸ್ ಆಕ್ಚುಲಿ ಬರುದಿಲ್ಲ, ಬಟ್ ಇಲ್ಲೊಂದು ಪಾಯಿಂಟ್ ನೋಡ್ರಿ, ಎಕ್ಸ್ಪೆನ್ಸಸ್ ಏನಿದೆ ಇಲ್ಲಿ, ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್ ಅಂತ ಹೇಳಿದಾರಲ್ರಿ, ನಾಟ್ ಅಲೌಡ್ ಟು ಎಕ್ಸ್ಟೆಂಟ್ ಆಫ್ ₹15,000 ಅಂತ ಹೇಳಿದಾರೆ. ಓಕೆ, ಈ 15,000 ತೆಗೆದುಕೊಳ್ಬೇಕು, ಬಟ್ ಈ ಎಕ್ಸ್ಪೆನ್ಸಸ್ ಅನ್ನ ತೆಗೆದುಕೊಳ್ಳಕ್ ಹೋಗ್ಬಾರ್ರಿ. ನೆಕ್ಸ್ಟ್ ರೆಮ್ಯುನರೇಷನ್ ಟು ಪಾರ್ಟ್ನರ್ ತೆಗೆದುಕೊಳ್ಬೇಕ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ತೆಗೆದುಕೊಳ್ಬೇಕು, ಡಿಪ್ರಿಸಿಯೇಷನ್ ತೆಗೆದುಕೊಳ್ಬೇಕು. ಓಕೆ, ಸೊ ಒನ್ ಬೈ ಒನ್ ಮೆನ್ಷನ್ ಮಾಡ್ರಿ. ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ರಿ 20,000. ಓಕೆ, ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ಈ ಎಕ್ಸ್ಪೆನ್ಸಸ್ ಬರೋದಿಲ್ಲ, ಬಟ್ ಅಡ್ಜಸ್ಟ್ಮೆಂಟ್ದಾಗ ಎಕ್ಸ್ಪೆನ್ಸಸ್ ಕೊಟ್ಟಾರ ನೋಡ್ರಿ 15,000. ಇವ್ ಹ್ಯಾವ್ ಟು ಮೆನ್ಷನ್ ಎಕ್ಸ್ಪೆನ್ಸಸ್ ಡಿಸ್ಅಲೌಡ್. ಇಲ್ಲಿ ಬ್ರಾಕೆಟ್ದಾಗ ನಾನು ಅಡ್ಜಸ್ಟ್ಮೆಂಟ್ ಅಂತ ಹಾಕೇನೆ 15,000 ಅದನ್ನ ತೆಗೆದುಕೊಳ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ರೆಮ್ಯುನರೇಷನ್ದಾಗ ಏನು ಇನ್ಕ್ಲೂಡ್ ಇರುತ್ತೆ ಅಂದ್ರೆ 3 ಪಾಯಿಂಟ್ ಇನ್ಕ್ಲೂಡ್ ಇರುತ್ತೆ. ಸ್ಯಾಲ್ರಿ ಆಗಿರ್ಬೋದು, ಬೋನಸ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು. ಸೊ ಇದಕ್ಕೆ ಆಕ್ಚುಲ್ ಆಗಿ ರೆಮ್ಯುನರೇಷನ್ ಟು ಪಾರ್ಟ್ನರ್ ಅಂತಾರೆ. ಇದು ಭಾಳ ಅಬ್ಸರ್ವ್ ಮಾಡ್ಬೇಕು ನೀವು ಪ್ರಾಬ್ಲಮ್ದಾಗ. ಸ್ಯಾಲ್ರಿ, ಬೋನಸ್, ಕಮಿಷನ್. ಓಕೆ, ಸ್ಯಾಲ್ರಿ ಟು ಸ್ಟಾಪ್ ಅಂತ ಕೊಟ್ಟಾರಲ್ಲ, ಈ ಸ್ಯಾಲ್ರಿ ತಗೋಬಾರ್ದು. ಪಾರ್ಟ್ನರ್ ಸ್ಯಾಲ್ರಿ, ಪಾರ್ಟ್ನರ್ ಕಮಿಷನ್, ಪಾರ್ಟ್ನರ್ ಬೋನಸ್ ತೆಗೆದುಕೊಳ್ಬೇಕು. ಓಕೆ, ಸೊ ಇಲ್ಲಿ ಡೈರೆಕ್ಟ್ ಅವರ ಎಲ್ಲ ಟೋಟಲ್ ಮಾಡಿ ಕೊಟ್ಬಿಟ್ಟಾರೆ. ರೆಮ್ಯುನರೇಷನ್ ಟು ಪಾರ್ಟ್ನರ್ ಎಕ್ಸ್ 75,000, ವೈ 50,000, ನೆಕ್ಸ್ಟ್ ಜೆಡ್ 85,000, ಟೋಟಲ್ 2,10,000. ಓಕೆ, ಯು ಹ್ಯಾವ್ ಟು ಮೆನ್ಷನ್. ಫಸ್ಟ್ ಏನ್ ಮಾಡ್ರಿ, ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಎಕ್ಸ್ 75,000, ವೈ 50,000, ಜೆಡ್ 85,000. ಸೊ ಟೋಟಲ್ ಮಾಡ್ರಿ ಇವನ್ನೆಲ್ಲ ಎಷ್ಟು ಬರುತ್ತೆ, 2,10,000. ಅವರ ಕೊಟ್ಟಾರಲ್ರಿ ಇಲ್ಲಿ ಬ್ಯಾಲೆನ್ಸ್. ಓಕೆ, ಅವರ ಕೊಟ್ಟಾರ ನೋಡಿ 2,10,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 14%. ಓಕೆ, ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇರುತ್ತೆ. ಯಾವಾಗಲೂ ಸೆಕ್ಷನ್ 184 ಪ್ರಕಾರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ರಿ ಅಂದ್ರೆ ಸೊ 12%ಗಿಂತ ಅಬೋವ್ ಇದ್ದದನ್ನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ನಾವು ತೆಗೆದುಕೊಳ್ಬೇಕು. ಬಟ್ ಇಲ್ಲಿ 14% ಇದೆ. ಓಕೆ, ಸೊ 12%ಗಿಂತ ಎಷ್ಟು ಜಾಸ್ತಿ ಐತ್ರಿ, 2 ಡಿವೈಡೆಡ್ ಬೈ 14 ಮಾಡ್ಕೋಬೇಕು ನೀವು. ಓಕೆ, ಸೊ ಈಗ ಏನು ಮಾಡ್ಕೊರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ 28,000 ಇಂಟು 2 ಡಿವೈಡೆಡ್ ಬೈ 14 ಮಾಡ್ರಿ. ಫಸ್ಟ್ ಅದ 4,000 ಬರುತ್ತೆ. ಅಂದ್ರೆ ಅವ್ರದ್ದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಫಸ್ಟ್ನೇದ ಎಷ್ಟಿದೆ, ಎಕ್ಸ್ ಅದ 28,000, ವೈ 21,000, ನೆಕ್ಸ್ಟ್ 35,000. ಸೊ ಈಗ ಏನು ಮಾಡಬೇಕು, ವೈ ಮತ್ತು 21,000 ಇಂಟು 2 ಡಿವೈಡೆಡ್ ಬೈ 14 ಮಾಡಬೇಕು. ಓಕೆ, 2 ಯಾಕೆ ಅನ್ನೋದು ಗೊತ್ತಾಯ್ತಲ್ಲ ನಿಮ್ಗೆ. ಸೊ 2 ಯಾಕೆ ಹೇಳ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% ತನಕ ನಮ್ಗೆ ಏನಿರುತ್ತೆ, ಎಕ್ಸಾಮ್ಟ್ ಇರುತ್ತೆ.
ಇದು 12% ಪರ್ಸೆಂಟೇಜ್ಗಿಂತ ಎಷ್ಟು ಜಾಸ್ತಿ ಇದೆ ಇಲ್ಲಿ 2% ಜಾಸ್ತಿ ಇದೆ. ದ್ಯಾಟ್ ರೀಸನ್ 2 ಡಿವೈಡೆಡ್ ಬೈ 14 ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ 4000 ಆಯಿತು. ವಾಯ್ದ 21,000 ಇಂಟು 2 ಡಿವೈಡೆಡ್ ಬೈ 14 ಮಾಡ್ರಿ 3000. ಜೆಡ್ 35,000 ಇಂಟು 2 ಡಿವೈಡೆಡ್ ಬೈ 14 ಮಾಡ್ರಿ 5,000. ಸೊ ಟೋಟಲ್ 12,000 ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಸ್ ಪರ್ ಫಾರ್ಮ್ಯಾಟ್ದಾಗ ಏನು ಕೊಟ್ಟಾರಲ್ಲ ಇದೇ ಡಿಪ್ರಿಸಿಯೇಷನ್ ಮೆನ್ಷನ್ ಮಾಡಿಬಿಡ್ರಿ. ಸೊ ಡೈರೆಕ್ಟಾಗಿ ಮೆನ್ಷನ್ ಮಾಡಿಬಿಡ್ರಿ. ಓಕೆ, ಡಿಪ್ರಿಸಿಯೇಷನ್ 53,000. ಸೊ ಮತ್ತು ಡೆಬಿಟ್ ಸೈಡ್ ಯಾವ ಐಟಮ್ಸ್ ಅದಾವ ನೋಡ್ಕೋರಿ. ಯಾವರೇ ಬಿಟ್ಟವನ ಯಾವುದೂ ಬಿಟ್ಟಿಲ್ಲ. ಓಕೆ, ಅಡ್ಜಸ್ಟ್ಮೆಂಟ್ದಾಗ ಕೂಡ ಏನಿಲ್ಲ. ಸೊ ಡೈರೆಕ್ಟ್ ಏನು ಮಾಡ್ರಿನ ಇದನ್ನ ಟೋಟಲ್ ಮಾಡ್ರಿ. ಓಕೆ, ಸೊ ಒನ್ಸ್ ಅಗೇನ್ ನೋಡ್ರಿ 20,000 ಪ್ಲಸ್ 15,000 ಪ್ಲಸ್ 2,10,000 ಪ್ಲಸ್ 12,000 ಪ್ಲಸ್ 53,000. ಸೊ ಟೋಟಲ್ 3,10,000 ಬರುತ್ತೆ. ಸೊ ಇದನ್ನ ಅಗೇನ್ ಟೋಟಲ್ ಮಾಡ್ರಿ. 1,40,000 ಇಲ್ಲಿ ಆ್ಯಡ್ ಮಾಡ್ಬೇಕಿಲ್ರಿ ಡಿಸಲ್ ಹೊಡೆದಾಗ 1,40,000 ಪ್ಲಸ್ 3,10,000. ಸೊ ಟೋಟಲ್ 4,50,000. ಓಕೆ, ನೆಕ್ಸ್ಟ್ ಇನ್ನ ಲೆಸ್ ಅಲೌಡ್ ಎಕ್ಸ್ಪೆನ್ಸಸ್ ಅನ್ನ ಮಾಡಬೇಕು. ಇವು ಯಾವಾಗಲೂ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಸೊ ಡೆಬಿಟೆಡ್ ಇರುವುದಿಲ್ಲ ಇವ ಅಲೌಡ್ ಎಕ್ಸ್ಪೆನ್ಸಸ್. ಓಕೆ, ಸೊ ಯಾವ್ಯಾವ ಅಂದ್ರೆ ಫಸ್ಟಿಗೆ ನೋಡ್ರಿ ಇದನ್ನ ಇನ್ಫಾರ್ಮೇಶನ್ ಯಾವಾಗಲೂ ನೀವು ಅಡ್ಜಸ್ಟ್ಮೆಂಟ್ದಾಗ ನೋಡ್ಬೇಕು. ಓಕೆ, ಫಸ್ಟ್ನೇದು ಅಡ್ಜಸ್ಟ್ಮೆಂಟ್ ಏನಿಲ್ರಿ, ಸೆಕೆಂಡ್ ಇಲ್ಲ, ಥರ್ಡ್ ಒನ್ ಇದೆ ನೋಡ್ರಿ. ಓಕೆ, ಏನಿದೆ ಡಿಪ್ರಿಸಿಯೇಷನ್ ಅಲೋಯಬಲ್ ಆಸ್ ಪರ್ ರೂಲ್ಸ್ 40,000 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಪ ಅಂತಂದ್ರೆ IT ರೂಲ್ ಅಂತ ಹೇಳಿ ಕೊಡ್ತಾರೆ. ಓಕೆ, IT ರೂಲ್ 40,000. ಓಕೆ, ಸೊ ಹಿಂಗೆ ಕೊಟ್ರೆ ಅಂದ್ರೆ ಡೈರೆಕ್ಟ್ ಇಲ್ಲಿಂದ ರೆಕಾರ್ಡ್ ಮಾಡಿಲ್ಲ, ನೀವು ರೆಕಾರ್ಡ್ ಮಾಡಬೇಕು. ಡಿಪ್ರಿಸಿಯೇಷನ್ 40,000 ಅಂತ ಮಾಡ್ರಿ. ಮತ್ತೆ ಯಾವ ಅಡ್ಜಸ್ಟ್ಮೆಂಟ್ದಾಗ ನಾಟ್ ರೆಕಾರ್ಡೆಡ್ ಇನ್ಫಾರ್ಮೇಶನ್ ಇಲ್ಲ. ಸೊ ದ್ಯಾಟ್ ರೀಸನ್ ನೀವೇನು ಮಾಡ್ರಿ ಇದನ್ನ ಟೋಟಲ್ ಮಾಡ್ಕೊರಿ, ಇನ್ನು ಔಟ್ರ್ ಕಾಲಮ್ದಾಗ ಇಡ್ರಿ. ಬಟ್ ಇಲ್ಲಿ ಏನು ಮಾಡ್ಬೇಕು ಇದನ್ನ ಮೈನಸ್ ಮಾಡಬೇಕು. ಓಕೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು P&L ಅಕೌಂಟ್. ಓಕೆ, ಸೊ ಇವ ಯಾವಾಗಲೂ ಐಟಮ್ಸ್ P&L ಅಕೌಂಟ್ದಾಗ ಕ್ರೆಡಿಟ್ ಸೈಡ್ದಾಗ ಇರ್ತಾವೆ ನೋಡ್ರಿ. ಸೇಲ್ಸ್ ಬರೋದಿಲ್ರಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂದ್ರೆ ಅದರ್ ಹೆಡ್ಸ್ ಆಫ್ ಇನ್ಕಮ್ ಏನಿರ್ತಾವಲ್ಲ ಅವನ್ನ ತೆಗೆದುಕೊಳ್ಬೇಕು. 40,000 ತೆಗೆದುಕೊಳ್ರಿ. ನೆಕ್ಸ್ಟ್ ಅದರ್ ಬಿಸ್ನೆಸ್ ರಿಸಿಪ್ಟ್. ಸೊ ಈಗ ಫಸ್ಟ್ಗೆ ಏನು ಮಾಡೋಣ, ಇದನ್ನ 40,000 ತೆಗೆದುಕೊಳ್ರಿ ಇಲ್ಲಿ. ಓಕೆ, ಸೊ ಫಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಆಫ್ ಎ ಕಂಪನಿ 40,000. ಓಕೆ, ಇಲ್ಲಿ ನೀವು ಇನ್ನೊಂದು ಏನಂದ್ರೆ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಹೇಳ್ತಾರೆ. ಓಕೆ, ನಾನ್ ಬಿಸ್ನೆಸ್ ಇನ್ಕಮ್ ಅದರ್ ಬಿಸ್ನೆಸ್ ರಿಸಿಪ್ಟ್ ಅಂದ್ರೆ ಇದು ಬಿಸ್ನೆಸ್ ರಿಸಿಪ್ಟ್, ಇದನ್ನ ತೆಗೆದುಕೊಳ್ಬಾರ್ದು. ನಾನ್ ಬಿಸ್ನೆಸ್ ಇನ್ಕಮ್ ಅಷ್ಟೇ ತೆಗೆದುಕೊಳ್ಬೇಕು. ಅಂದ್ರೆ ಅದರ್ ಸೋರ್ಸ್ ಆಫ್ ಇನ್ಕಮ್ಸ್ ಬರ್ತಾವ. ನೆಕ್ಸ್ಟ್ ಇನ್ನೊಂದು ಅದರ್ ಹೆಡ್ ಆಫ್ ಇನ್ಕಮ್ಸ್ ಬರ್ತಾವಲ್ಲ, ಸೊ ಅವನ್ನೆಲ್ಲ ತೆಗೆದುಕೊಳ್ಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆಗೆದುಕೊಳ್ರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತೆಗೆದುಕೊಳ್ಬೇಕು. ಓಕೆ, ಸೊ 1,50,000. ಓಕೆ, ನೆಕ್ಸ್ಟ್ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 lakh, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000. ಓಕೆ, ಮತ್ತೆ ಹಂಗಾದ್ರೆ ಇಲ್ಲೊಂದು ಇದೆಲ್ಲ ಲಾಸ್ ಇದೆ, ಬಟ್ ಅದನ್ನ ನಾವು ಅಡ್ಜಸ್ಟ್ಮೆಂಟ್ ನಂತರ ಮಾಡ್ತೇವೆ ಟೋಟಲ್ ಇನ್ಕಮ್ದಾಗ. ಸೊ ಇದನ್ನ ಟೋಟಲ್ ಮಾಡ್ರಿ. ಸೊ 40,000 ಪ್ಲಸ್ 1 lakh ಪ್ಲಸ್ 50,000. ಸೊ ಟೋಟಲ್ 1,90,000 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ 4,50,000 ಮೈನಸ್ 40,000. ಸೊ ಮೈನಸ್ 1,90,000 ಮಾಡ್ರಿ. ಸೊ ಇವಾಗ ಎಷ್ಟು ಬರುತ್ತೆ 2,20,000. ಇಟ್ ಇಸ್ ಅ ಬುಕ್ ಪ್ರಾಫಿಟ್ ಅಂತ ಹಾಕ್ಬೇಕು. ಪ್ಲಸ್ ಆಗಿತ್ತಂದ್ರೆ ಬುಕ್ ಪ್ರಾಫಿಟ್ ರೀ, ಮೈನಸ್ ಆಗಿ ಬರ್ತಂದ್ರೆ ಬುಕ್ ಲಾಸ್. ಓಕೆ, ನೆಕ್ಸ್ಟ್ ಲೆಸ್ ಆಕ್ಚುಲಿ ಆಗಿ 184 ಫುಲ್ಫಿಲ್ಮೆಂಟ್ ಅಂತ ಕೊಟ್ರೆ ಅಂದ್ರೆ ಇದೇ ಪ್ಯಾಟರ್ನ್ ಯೂಸ್ ಮಾಡ್ರಿ. ಸೊ ಅಲೋಯಬಲ್ ಸ್ಯಾಲ್ರಿ ಅಂಡರ್ ಸೆಕ್ಷನ್ 40B ಅಂತ ಹಾಕಬೇಕು. ಸೊ ಇವಾಗ ಫಸ್ಟಿಗೆ ಎಷ್ಟು ಬಂದಿದೆ ರೀ 2,20,000. 2,20,000 ಮೇಲೆ 90% ಮಾಡಬೇಕು. ಬುಕ್ ಪ್ರಾಫಿಟ್ 90% ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಈಗ ಇನ್ ಕೇಸ್ ಅಪ್ ಟು ಎಲ್ಲಿ ತನಕ ಇರ್ತೈತ್ರಿ ಅದ 90% ಅಪ್ ಟು 3 lakh ವರೆಗೆ. ಓಕೆ, ಸೊ ಏನಾದರೂ ಬುಕ್ ಪ್ರಾಫಿಟ್ 3 lakh ಅಬೋ ಹೋತಂದ್ರೆ 3 lakh ತಗೋರಿ. ನೆಕ್ಸ್ಟ್ ಅಬೋ ಇದ್ದಿದ್ದನ್ನ 60% ತೆಗೆದುಕೊಳ್ಬೇಕು. ಬಟ್ ಇಲ್ಲಿ ಏನು ಅಬೋ ಇಲ್ಲ, 2,20,000 ಅಷ್ಟೇ ಇದೆ. 2,20,000 ಮೇಲೆ 90% ಮಾಡ್ರಿ. ಎಷ್ಟು ಬರುತ್ತೆ 1,80,000. ನೆಕ್ಸ್ಟ್ ಆರ್ ಮಿನಿಮಮ್ ಸ್ಯಾಲ್ರಿ ಮಾಡಬೇಕು. ಯಾವಾಗಲೂ ಮಿನಿಮಮ್ ಸ್ಯಾಲ್ರಿ 1,50,000 ಇರುತ್ತೆ. ಸೊ ಇದರಲ್ಲಿ ವಿಚ್ ಎವರ್ ಈಸ್ ಹೈಯರ್ 1,98,000 ಹೈಯರು ಅಥವಾ 1,50,000 ಹೈಯರು. ಸೊ ಯಾವ್ದು ಹೈಯರ್ ಆಗುತ್ತೆ 1,98,000 ಹೈಯರ್ ಆಗುತ್ತೆ. ನೆಕ್ಸ್ಟ್ ಆರ್ ಆಕ್ಚುಯಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಆಕ್ಚುಯಲ್ ಸ್ಯಾಲ್ರಿ ಟು ದ ವರ್ಕಿಂಗ್ ಪಾರ್ಟ್ನರ್. ಹಂಗಾದ್ರೆ ಯಾರ ವರ್ಕಿಂಗ್ ಪಾರ್ಟ್ನರ್ ಯಾರು ನಾನ್ ವರ್ಕಿಂಗ್ ಪಾರ್ಟ್ನರ್ ಅದಾರೆ, ವಾಯ್ ಇಸ್ ಎ ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂತ ಕೊಟ್ಟು ಬಿಟ್ಟಾರ ನೋಡ್ರಿ.
ಇಲ್ಲಿ ಅಬ್ಸರ್ವ್ ಮಾಡ್ಬೇಕಂದ್ರೆ ವೈ ಇಸ್ ಅ ನಾನ್ ವರ್ಕಿಂಗ್ ಪಾರ್ಟ್ನರ್ ಅಂದ್ರೆ ಸೊ ಆಕ್ಚುಯಲ್ ಸ್ಯಾಲ್ರಿ ಟು ದ ಪಾರ್ಟ್ನರ್ ಅಂದಾಗ ಸ್ಯಾಲ್ರಿ ಅಂದಾಗ ಏನು ಬರುತ್ತೆ ಆಕ್ಚುಯಲ್ ಸ್ಯಾಲ್ರಿ ಅಂದಾಗ ಅಂದ್ರೆ ರೆಮ್ಯುನರೇಷನ್ ಟು ಪಾರ್ಟ್ನರ್ ಅಂದಾಗ ಸ್ಯಾಲ್ರಿ ಬೋನಸ್ ಕಮಿಷನ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಡೈರೆಕ್ಟ್ ಕೊಟ್ಟಾರ ನಿಮ್ಗೆ ಫಸ್ಟ್ಗೆ ನಾನು ಡಿಸ್ಕಸ್ ಮಾಡುವಾಗ ಹೇಳೀನಿ. ಓಕೆ, ರೆಮ್ಯುನರೇಷನ್ ಟು ಪಾರ್ಟ್ನರ್ ಡೈರೆಕ್ಟ್ ಕೊಟ್ಟಾರೆ 75,000 50,000 85,000. ಬಟ್ ನಾನ್ ವರ್ಕಿಂಗ್ ಪಾರ್ಟ್ನರ್ ವಾಯ್ ಇರುವುದರಿಂದ ಇವಂದ ತೆಗೆದುಕೊಳ್ಳಬಾರ್ದು. ಎಕ್ಸ್ 75,000 ಜೆಡ್ 85,000 ಇದನ್ನ ಮಾತ್ರ ತೆಗೆದುಕೊಳ್ಬೇಕು ನೀವು. ಓಕೆ, ಇಲ್ಲಿ ನೋಡ್ರಿ ಎಕ್ಸ್ 75,000 ಜೆಡ್ 85,000 ವಾಯ ನಾನ್ ವರ್ಕಿಂಗ್ ಪಾರ್ಟ್ನರ್ ಅದನ್ರಿ ಅವಾಗ ತೆಗೆದುಕೊಳ್ಬಾರ್ದು, ಏನು ಬಿಟ್ಟು ಬಿಡ್ಬೇಕು. ಸೊ ಟೋಟಲ್ 1,60,000 ಆಯ್ತು. ಸೊ ಹಂಗಾದ್ರೆ 1,98,000 ಕಂಪ್ಯಾರಿಸನ್ ಮಾಡ್ರಿ, ಅದಕ್ಕೆ ಕಂಪೇರ್ ಮಾಡ್ರಿ 1,60,000 ವಿಚ್ ಅವರ್ ಈಸ್ ಲೋವರ್, ಯಾವ್ದು ಲೋವರ್ ಆಗುತ್ತಲ್ಲ ಸೊ ಅದನ್ನ ಔಟ್ರ್ ಕಾಲಮ್ದಾಗ್ರಿ 1,60,000 ಇಟ್ ಇಸ್ ಇದ ವಿಚ್ ಅವರ್ ಈಸ್ ಲೆಸ್ ಅನ್ಬೋದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ರಿ ನಾ 2,20,000 ಮೈನಸ್ 1,60,000 ಮಾಡ್ರಿ. ಸೊ ಅವಾಗ ಎಷ್ಟು ಬರುತ್ತೆ 60,000 ಅಂತ ಹೇಳಿ ಬರುತ್ತೆ. ಓಕೆ, ಸೊ 2,20,000 ಮೈನಸ್ 1,60,000 ಮಾಡ್ರಿ 60,000 ಬರುತ್ತೆ. ಸೊ ಇದಕ್ಕೆ ಬಿಸ್ನೆಸ್ ಇನ್ಕಮ್ ಅಂತ ಹಾಕ್ಬೇಕು. ಇದ ಮೈನಸ್ ಆಗಿ ಬರ್ತಂದ್ರೆ ಬಿಸ್ನೆಸ್ ಲಾಸ್ ಅಂತ ಹಾಕ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ ಇದ ಫಸ್ಟ್ನೇ ಕ್ಯಾಲ್ಕುಲೇಟ್ ಮಾಡಿದ್ದು. ಸೆಕೆಂಡ್ ಒನ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡತ್ ಹೇಳಿದಾರಲ್ಲ. ಸೊ ಕ್ಯಾಪಿಟಲ್ ಗೇನ್ ಅನ್ನ ತೆಗೆದುಕೊಳ್ರಿ. ಅಂದ್ರೆ ಬೇರೆ ಹೆಡ್ದು ಏನೇನು ಇನ್ಕಮ್ ಅದ ನೋಡ್ರಿ. ಇಲ್ಲಿ ಬೇರೆ ಹೆಡ್ದು ಇನ್ಕಮ್ ಯಾವ್ದು ಐತ್ರಿ, ಮತ್ತೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಐತ್ರಿ, ಇಟ್ ಇಸ್ ಅ ಅದರ್ ಸೋರ್ಸ್ ಇನ್ಕಮ್ ಇದೆ. ನೆಕ್ಸ್ಟ್ ಇದನ್ಕ ಬರ್ದಲ್ರಿ. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 lakh, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000. ಓಕೆ, ಸೊ ಫಸ್ಟ್ ಕ್ಯಾಪಿಟಲ್ ಗೇನ್ ಅನ್ನ ತೆಗೆದುಕೊಳ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1 lakh rupees, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000. ಓಕೆ, ಇದರಲ್ಲಿ ಲೆಸ್ ಸೆಟ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಮಾಡಬೇಕು. ಸೆಟ್ ಆಫ್ ಕ್ಯಾಪಿಟಲ್ ಲಾಸ್ ಎಷ್ಟು ಕೊಟ್ಟಾರ ನೋಡ್ರಿ ಇಲ್ಲಿ. ಸೆಟ್ ಆಫ್ ಕ್ಯಾಪಿಟಲ್ ಲಾಸ್ ಕೊಟ್ಟಾರ ನೋಡ್ರಿ 20,000 ಕೊಟ್ಟಾರಲ್ಲ. ಸೊ ಇದನ್ನ 20,000 ಮೈನಸ್ ಮಾಡ್ಕೊರಿ. ಸೊ 20,000 ಮೈನಸ್ ಮಾಡ್ರಿ 1 lakh ಪ್ಲಸ್ 50,000 ಮೈನಸ್ 20,000 ಮಾಡಿದಾಗ ಸೊ ಕ್ಯಾಪಿಟಲ್ ಗೇನ್ ಎಷ್ಟು ಬರುತ್ತೆ 1,30,000 ಪ್ಲಸ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ ಇನ್ನ ಅದರ್ ಸೋರ್ಸ್ ಆಫ್ ಇನ್ಕಮ್. ಓಕೆ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹಾಕ್ರಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಆಫ್ ಎ ಕಂಪನಿ 40,000 ಡಿಬೆಂಚರ್ ಇದೆ. ಇಲ್ಲಿ ಬೇಕಾದ್ರೆ ನೋಡ್ರಿ 40,000 ಡಿಬೆಂಚರ್ ಇದೆ. ಓಕೆ, ಇದೆಲ್ಲ ಜಸ್ಟ್ ನೀವು ಫಸ್ಟ್ನೇದಿಂದ ನೋಡತ್ತೀರಿ 40,000 ಡಿಬೆಂಚರ್ ಇದೆ. ಔಟರ್ ಕಾಲಮ್ದಾಗಿರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಹಂಗಾದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್ 1,60,000 ಪ್ಲಸ್ 1,60,000 ಅಲ್ಲ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಬಂದಿದ್ರೆ 60,000 ಪ್ಲಸ್ 1,30,000 ಕ್ಯಾಪಿಟಲ್ ಗೇನ್ ಪ್ಲಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ 1,40,000. ಸೊ ಟೋಟಲ್ 2,30,000 ಇಟ್ ಇಸ್ ಅ GTI ಗ್ರಾಸ್ ಟೋಟಲ್ ಇನ್ಕಮ್. ಲೆಸ್ ಡಿಡಕ್ಷನ್ ಮಾಡ್ರಿ 80 ಡಿಡಕ್ಷನ್ಸ್ ಅದು ಏನು ಕೊಟ್ಟಾರ ನೋಡ್ರಿ ಪ್ರಾಬ್ಲಮ್ದಾಗ ಯಾವುದು ಕೊಟ್ಟಿಲ್ಲ. ಸೊ ನೀವು ಡ್ಯಾಶ್ ಇಡ್ಬೋದನ್ನ ಡಿಡಕ್ಷನ್ಸ್ ನಿಲ್ ಎತ್ತಿಡ್ರಿ. ಸೊ ಟೋಟಲ್ ಆಗಿ ಟೋಟಲ್ ಇನ್ಕಮ್ ಎಷ್ಟು ಹೇಳ್ಬೋದು 2,30,000. ಓಕೆ, ಇಟ್ ಇಸ್ ಅ ಟೋಟಲ್ ಇನ್ಕಮ್. ಅಕಾರ್ಡಿಂಗ್ ಟು 184 ಪ್ರಕಾರ ಟೋಟಲ್ ಇನ್ಕಮ್ ಎಷ್ಟು ಆಕೈತ್ರಿ 184 ಸೆಕ್ಷನ್ ಪ್ರಕಾರ 2,30,000 ಆಯ್ತು. ಓಕೆ, ಇಷ್ಟು ಸಾಲ್ವ್ ಮಾಡ್ರೆ ಫಸ್ಟ್ನೇ ಪಾಯಿಂಟ್ ಮುಗಿತೀವಿ. ಓಕೆ, ನೆಕ್ಸ್ಟ್ ಇನ್ನ ಸೆಕೆಂಡ್ ಒನ್ ಸಾಲ್ವ್ ಮಾಡೋಣ. ಫಾರ್ಮ್ ಡಸ್ ನಾಟ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತಾರೆ 184. ಓಕೆ, 184 ಫುಲ್ಫಿಲ್ಮೆಂಟ್ ಇರಲಿಲ್ಲ ಅಂದ್ರೆ ಸೊ ಯಾವ ಥರ ಸಾಲ್ವ್ ಮಾಡ್ಬೇಕು ಅನ್ನೋದು ನೋಡೋಣ ಈಗ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ರಿ ನಾ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಆಫ್ ದ ಫಾರ್ಮ್ ವೆನ್ ಸೆಕ್ಷನ್ 184 ಈಸ್ ನಾಟ್ ಕಂಪ್ಲೀಟ್ ಅಂತ ಹಾಕ್ಬೋದು ನೀವು. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಅಂತ ಹಾಕ್ರಿ. ಸಮ್ ಟೈಮ್ಸ್ ಇಲ್ಲಿ ಪರ್ಟಿಕ್ಯುಲರ್ಸ್ ಹಾಕಿರೋನು ಬೇಕಾದ್ರೆ ಇಲ್ಲಿಲ್ಲ ಅಂದ್ರೆ ಸೋರ್ಸಸ್ ಆಫ್ ಇನ್ಕಮ್ ಅಂತ ಅಂದ್ರೂ ನಡೆಯುತ್ತೆ ನೀವು ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡುವಾಗ. ಓಕೆ, ಸೊ ಡೈರೆಕ್ಟ್ ಆಗಿ ಬುಕ್ ಪ್ರಾಫಿಟ್ ಅಷ್ಟ ಮಾಡುವಾಗ ಪರ್ಟಿಕ್ಯುಲರ್ಸ್ ಅಂತ ಹಾಕ್ರಿ. ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡತ್ತೀರ ಸೋರ್ಸಸ್ ಆಫ್ ಇನ್ಕಮ್ ಅಂತ ಹಾಕಿದ್ರು ನಡೆಯುತ್ತೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಈಗ ಫಸ್ಟಿಗೆ ನೋಡ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಸೇಮ್ ಆಸ್ ಇಟ್ ಈಸ್. ಈಗೇನು ನೀವು ಆನ್ಸರ್ ತಗೊಂಡಿರ್ಲ ಏನಿದೆಲ್ಲ ಸೊ ಇದೇ ಫಾರ್ಮ್ಯಾಟ್ ಇಲ್ಲಿ ಡೈರೆಕ್ಟ್ ಹಾಕಿಬಿಡ್ರಿ. ಇದನ್ನ ಫಾರ್ಮ್ಯಾಟ್ ಹಾಕಿಬಿಡ್ರಿ, ಸ್ವಲ್ಪ ಚೇಂಜ್ ಮಾಡಬೇಕು. ಸೊ ಈಗ ಫಸ್ಟ್ಗೆ ನೋಡ್ರಿ ನೆಟ್ ಪ್ರಾಫಿಟ್ ಮೆನ್ಷನ್ ಮಾಡ್ರಿ 1,40,000 ಸೇಮ್. ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ ಹೇಳಿಬಿಡ್ತೀನಿ ನೋಡಿ ನಾನು ನಿಮ್ಗೆ. 1,40,000 ಇದೆಯಲ್ಲ ಸೇಮ್ ಮೆನ್ಷನ್ ಮಾಡ್ರಿ 1,40,000. ನೆಕ್ಸ್ಟ್
ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಡೈರೆಕ್ಟಾಗಿ ಇವನ ಐಟಮ್ಸ ಬರೆದು ಬಿಡ್ರಿ. ಈಗೆಲ್ಲ ಆಲ್ರೆಡಿ ನೀವು ತೆಗೆದುಕೊಂಡಿರಲ್ಲ, ಸೊ ಇವನ ಐಟಮ್ಸ್ ಬರೀರಿ. ಇನ್ಕಮ್ ಟ್ಯಾಕ್ಸ, ಎಕ್ಸ್ಪೆನ್ಸಸ್, ರೆಮ್ಯುನರೇಷನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಷ್ಟ ಒಂದು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿದಿರಿ, ಬಟ್ ಇಲ್ಲಿ ಡೈರೆಕ್ಟ್ ತೆಗೆದುಕೊಳ್ಬೇಕು. ಓಕೆ, ಇನ್ಕಮ್ ಟ್ಯಾಕ್ಸ, ಎಕ್ಸ್ಪೆನ್ಸಸ್, ರೆಮ್ಯುನರೇಷನ್ ಇಷ್ಟು ಮೂರು ಮೆನ್ಷನ್ ಮಾಡ್ರಿ, ಅದು ಡೈರೆಕ್ಟ್ ಆಗಿ ಇಲ್ಲಿ. ಸೊ ಇನ್ಕಮ್ ಟ್ಯಾಕ್ಸ 20,000, ಎಕ್ಸ್ಪೆನ್ಸಸ್ 15,000, ರೆಮ್ಯುನರೇಷನ್ ಟು ಪಾರ್ಟ್ನರ್ 2,10,000. ಸೇಮ್ ಈ ಪ್ರಾಬ್ಲಮ್ ಇಲ್ಲಿ ಮ್ಯಾಲೆ ಹೆಂಗೆ ಸಾಲ್ವ್ ಮಾಡಿದಾರಲ್ಲ 184 ಪ್ರಕಾರ ಸೇಮ್ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದಾಗ ಇಲ್ಲಿ 14%, ಇಲ್ಲಿ ಡಿವೈಡೆಡ್ ಬೈ 14 ಅಂತ ಮಾಡ್ಕೊಂಡಿರಲ್ಲ. ಸೊ ಏನು ಮಾಡಬೇಡ್ರಿ, ಡೈರೆಕ್ಟ್ ಇಲ್ಲಿ ಎಕ್ಸ್ ಎಷ್ಟು ಐತ್ರಿ 28,000, ವೈದ 21,000, ಜೆಡ್ 35,000. ಓಕೆ, ಡೈರೆಕ್ಟ್ ಮೆನ್ಷನ್ ಮಾಡಿಬಿಡ್ರಿ ಅವನ. ಸೊ ಯಾಕಂದ್ರೆ ನಾವು ಯಾವಾಗಲೂ ಇಲ್ಲಿ ಎಕ್ಸಾಮ್ಷನ್ ಅನ್ನ ಕೊಡೋದಿಲ್ಲ. ಸೊ ದ್ಯಾಟ್ ರೀಸನ್ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು. ಓಕೆ, ಪ್ರಾಬ್ಲಮ್ದಾಗ ಎಷ್ಟು ಕೊಡ್ತಾರಲ್ಲ ಅಷ್ಟು ಮೆನ್ಷನ್ ಮಾಡಬೇಕು. ಓಕೆ, ಇದೇ ಒಂದು ಪಾಯಿಂಟ್ ಚೇಂಜ್ ನೋಡ್ರಿ. ನಾಟ್ 184 ಇದ್ದಾಗ 14% ಕೊಡಲಿ, ಅವ್ರು 100% ಕೊಡಲಿ, ಅಥವಾ 9% ಕೊಡಲಿ, 10% ಕೊಡಲಿ, 12% ಕೊಡಲಿ, ಡೈರೆಕ್ಟ್ ಅಮೌಂಟ್ ತೆಗೆದುಕೊಳ್ರಿ. ಓಕೆ, ಸೊ ಈ ಥರ ಅಮೌಂಟ್ ಡೈರೆಕ್ಟ್ ತೆಗೆದುಕೊಳ್ರಿ ಇಲ್ಲಿ. ಸೊ 28,000, 21,000, 35,000, ಟೋಟಲ್ 84,000. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಸೇಮ್ ಇಲ್ಲಿ ಹೆಂಗಿದೆಯಲ್ಲ ಇದೇ ಡಿಪ್ರಿಸಿಯೇಷನ್ ತೆಗೆದುಕೊಳ್ರಿ. ಇಲ್ಲೂ ಕೂಡ ಡಿಪ್ರಿಸಿಯೇಷನ್ ಆಯಿತು. ಸೊ ಟೋಟಲ್ ಮಾಡ್ರಿ, ಇಲ್ಲಿ ಎಷ್ಟು ಅದಲ್ರಿ ಐಟಮ್ಸ್, ಆಲ್ಮೋಸ್ಟ್ ಆಲ್ ಇವನ್ನ ಐಟಮ್ಸ ಬರಿಬೇಕು ನೀವು. ಇಲ್ಲಿ ಎಷ್ಟು ಅದಲ್ರಿ, ಸೊ ಡೈರೆಕ್ಟಾಗಿ ಇದನ್ನ ಮೆನ್ಷನ್ ಮಾಡ್ರಿ. ಎಲ್ಲಿ ಚೇಂಜ್ ಆಗುತ್ತೆ ಅನ್ನೋದ ಹೇಳ್ತೇನೆ ನಾನು. ಸೊ ಈಗ ಒಂದು ಚೇಂಜ್ ಏನಪ್ಪ ಅಂತಂದ್ರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ನೀವು ಡೈರೆಕ್ಟ್ ತೆಗೆದುಕೊಳ್ಬೇಕು. ಓಕೆ, ಸೊ ಈಗ ಟೋಟಲ್ ಮಾಡ್ರಿ 20,000, 15,000, 2,10,000, 84,000, 53,000. ಸೊ ಟೋಟಲ್ 3,82,000. ಓಕೆ, ಸೊ ನೆಕ್ಸ್ಟ್ ಆ್ಯಡ್ ಮಾಡ್ರಿ ಇದನ್ನ 1,40,000 ಪ್ಲಸ್ 3,82,000 ಮಾಡ್ರಿ. ಸೊ 5,22,000 ಅಂತ ಹೇಳಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಲೆಸ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಸೇಮ್ ಇಲ್ಲಿ ಹೆಂಗಿದೆಯಲ್ಲ ಹಿಂಗೆ ತಗೋರಿ ಇನ್ಫಾರ್ಮೇಷನ್. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಡಿಪ್ರಿಸಿಯೇಷನ್ 40,000 ಇದೆ. ಸೊ ಡಿಪ್ರಿಸಿಯೇಷನ್ 40,000 ಮೆನ್ಷನ್ ಮಾಡ್ರಿ. ಓಕೆ, 40,000 ಮೆನ್ಷನ್ ಮಾಡ್ರಿ. ಓಕೆ, ನೆಕ್ಸ್ಟ್ ಔಟರ್ ಕಾಲಮ್ದಾಗ ಇಡ್ರಿ ಅದನ್ನ 40,000. ನೆಕ್ಸ್ಟ್ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಯಾವ್ಯಾವ ಇಲ್ಲಿ ತೊಗೊಂಡಿರಲ್ಲ, ಜಸ್ಟ್ ಯಾವೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ತೊಗೊಂಡಿರಿ ನೋಡ್ರಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಲಾಂಗ್ ಟರ್ಮ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಓಕೆ, ಮೂರು ತೊಗೊಂಡ್ಬಿಡ್ರಿ ಇಲ್ಲಿ. ಸೇಮ್ ಅಲ್ಲಿ ಏನಿದೆಯಲ್ಲ ಎಲ್ಲ ಮೆನ್ಷನ್ ಮಾಡಬೇಕು. ಓಕೆ, ಇಷ್ಟಾಯಿತು. ಇನ್ನು ಟೋಟಲ್ 1,90,000 ಆಯಿತು. ಓಕೆ, ಸೊ ಇವಾಗ ಬರ್ರಿ, ಇವಾಗ ಇಲ್ಲಿ ಏನು ಮಾಡಿರಿ, ಜಸ್ಟ್ ನಂತರ ಇಲ್ಲಿ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ್ರಿ. ಓಕೆ, ಇಲ್ಲೂ ಕೂಡ ಹಂಗೆ ಮಾಡ್ರಿ ಸೇಮ್. ಸೊ 1,40,000 ಪ್ಲಸ್ 3,82,000. ಸೊ ಟೋಟಲ್ ಎಷ್ಟಾಗಿತ್ತು 5,22,000. ನೆಕ್ಸ್ಟ್ ಮೈನಸ್ 40,000 ಮೈನಸ್ 1,90,000. ಸೊ ಟೋಟಲ್ ಎಷ್ಟು ಬರುತ್ತೆ 2,92,000. ಇಟ್ ಈಸ್ ಅ ಬುಕ್ ಪ್ರಾಫಿಟ್ ಅನ್ಬೋದು ನೀವು. ಸೊ ಬುಕ್ ಪ್ರಾಫಿಟ್ ಅನ್ರಿ ಇದಕ್ಕೆ ಫಸ್ಟ್ಗೆ. ಸೊ ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಅಬ್ಸರ್ವ್ ಮಾಡ್ರಿ. ಇದಾದ ನಂತರ 184ದಾಗ ಏನು ಮಾಡಿರಿ, ಬುಕ್ ಪ್ರಾಫಿಟ್ ಬಂದಂತ ಇದನ್ನ ಕ್ಯಾಲ್ಕುಲೇಟ್ ಮಾಡಿರಿಲ್ರಿ. ಸೊ 90%, 60%, ಆ್ಯಕ್ಚುಯಲ್ ಸ್ಯಾಲ್ರಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರಿ. ಬಟ್ ಇಲ್ಲಿ ಏನು ಮಾಡೋಂಗಿಲ್ಲ, ಇದೇ ಡಿಫ್ರೆನ್ಸ್ ನೋಡ್ರಿ. ಓಕೆ, ಗೊತ್ತಾಯ್ತಲ್ಲ ಡಿಫ್ರೆನ್ಸ್. ಸೊ ಇಲ್ಲಿ ಲಾಸ್ಟ್ ಫೈನಲ್ ಬುಕ್ ಪ್ರಾಫಿಟ್ ಬರ್ತಂದ್ರೆ ಮುಗಿದು ಹೋಯ್ತ್ರಿ. ಮೈನಸ್ ಬರಲಿ ಪ್ರಾಫಿಟ್, ಪ್ಲಸ್ ಬರಲಿ ಪ್ಲಸ್ ಆಗಿ ಬರ್ತಂದ್ರೆ ಬುಕ್ ಪ್ರಾಫಿಟ್, ಮೈನಸ್ ಆಗಿ ಬರ್ತಂದ್ರೆ ಬುಕ್ ಲಾಸ. ಬಟ್ ನಾಟ್ 184 ಇದ್ದಾಗ ಇಷ್ಟಿಗೆ ಸ್ಟಾಪ್ ಮಾಡ್ಬೇಕು ಪ್ರಾಬ್ಲಮನ್ನು. ಇದಕ್ಕೆ ಏನು ಕೊಡ್ರಿ, ಇನ್ಕಮ್ ಫ್ರಾಮ್ ಬಿಸ್ನೆಸ್ ಅಂತ ಹಾಕ್ರಿ 2,92,000. ಓಕೆ, ಸೇಮ್ ಇದಾದ ನಂತರ ಸೇಮ್ ಇಲ್ಲಿ ಕ್ಯಾಪಿಟಲ್ ಗೇನ ಸೇಮ್ ತೆಗೆದುಕೊಳ್ರಿ 1,50,000. ನೆಕ್ಸ್ಟ್ 20,000, 1,30,000. ಓಕೆ, ಇಲ್ಲೇನು ಚೇಂಜಸ್ ಆಗೋದಿಲ್ಲ, ಎಲ್ಲ ಹೆಡ್ಸ್ ಆಫ್ ಇನ್ಕಮ್ದಾಗ ಬೇರೆ ಹೆಡ್ದು ಏನು ಚೇಂಜಸ್ ಆಗೋದಿಲ್ಲ. ಸೇಮ್ ತೆಗೆದುಕೊಳ್ರಿ 1,30,000. ನೆಕ್ಸ್ಟ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ, ಇಲ್ಲಿ ಡಿಬೆಂಚರ್ ಕೂಡ ತೆಗೆದುಕೊಳ್ರಿ. ಅಂದ್ರೆ ಇಲ್ಲಿ ಕೊಟ್ಟಾರಲ್ಲ ಡಿಬೆಂಚರ್ ತೆಗೆದುಕೊಳ್ರಿ, ಡಿಬೆಂಚರ್. ಸೊ ಟೋಟಲ್ ಮಾಡ್ರಿ ಇದನ್ನ 2,92,000 ಪ್ಲಸ್ 1,30,000 ಪ್ಲಸ್ 40,000. ಸೊ ಟೋಟಲ್ 4,62,000. ಇಟ್ ಈಸ್ ಅ GTI ಗ್ರಾಸ್ ಟೋಟಲ್ ಇನ್ಕಮ್. ಲೆಸ್ ಡಿಡಕ್ಷನ್ ಮಾಡ್ರಿ. ಡಿಡಕ್ಷನ್ ಏನು ಕೊಟ್ಟಿಲ್ಲ, ಇಲ್ಲೂ ಲೆಸ್ ಮಾಡಿಲ್ಲ. ಸೊ ಡಿಡಕ್ಷನ್ ಏನು ಕೊಟ್ಟಿಲ್ರಿ. ಸೊ ಟೋಟಲ್
4,62,000 it is a total income. Okay, ಸೊ ಈ ಪ್ರಾಬ್ಲಮ್ ನಿಮ್ಗೆ ಗೊತ್ತಾಯ್ತಲ್ಲ. ಸೊ ಈಗ 184 ಇದ್ದಾಗ ಒನ್ಸ್ ಅಗೇನ್ ಇನ್ನೊಮ್ಮೆ ನೋಡ್ರಿ, 184 ಇದ್ದಾಗ ಏನೆಲ್ಲ ಚೇಂಜಸ್ ಆಗಿದೆ, ನಾಟ್ 184 ಇದ್ದಾಗ ಏನು ಚೇಂಜಸ್ ಆಗಿದೆ ನೋಡ್ರಿ. ಓಕೆ, ಜಸ್ಟ್ ಈಗ 184 ಇದ್ದಾಗ ಎಲ್ಲ ಸೇಮ್ ತೆಗೆದುಕೊಳ್ಬೇಕ್ರಿ. ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಬುಕ್ ಪ್ರಾಫಿಟ್ ಬಂದ ನಂತರ 40B ಕ್ಯಾಲ್ಕುಲೇಟ್ ಮಾಡ್ತೀರಿ. ಓಕೆ, ಇಲ್ಲಿ ಬುಕ್ ಪ್ರಾಫಿಟ್ ಬಂದ ನಂತರ 40B ಕ್ಯಾಲ್ಕುಲೇಟ್ ಅನ್ನ ಮಾಡುವುದಿಲ್ಲ. ಓಕೆ, ಬುಕ್ ಪ್ರಾಫಿಟ್ಗೆ ಸ್ಟಾಪ್ ಮಾಡಬೇಕು, ನಾಟ್ 184 ಇದ್ದಾಗ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇನ್ನೊಂದು ಪಾಯಿಂಟ್ ಹೇಳ್ತೇನೆ ನೋಡ್ರಿ. ಇನ್ನೊಂದು ಪಾಯಿಂಟ್, ಜಸ್ಟ್ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 14%. ಓಕೆ, ಇಲ್ಲಿ ಯಾವ ಥರ ಅಮೌಂಟ್ ತೊಗೊಂತೀರಿ ನೋಡ್ರಿ, ನಾಟ್ 184 ಇದ್ದಾಗ ಡೈರೆಕ್ಟ್ ಅಮೌಂಟ್ ತೊಗೋತೀರಿ. ಬಟ್ 184 ಫುಲ್ಫಿಲ್ಮೆಂಟ್ ಆಯ್ತು ಅಂದ್ರೆ ಇವಾಗ ಏನು ಮಾಡ್ತೀರಿ, 184 ಇದ್ದಾಗ ಓಕೆ 14%, 28,000 ಇಂಟು 2 ಡಿವೈಡೆಡ್ ಬೈ 14, 21,000 ಇಂಟು 2 ಡಿವೈಡೆಡ್ ಬೈ 14, 35,000 ಇಂಟು 2 ಡಿವೈಡೆಡ್ ಬೈ 14 ಅಂತೇಳಿ ಈ ಥರ ತೊಗೋತೀರಿ ನೀವು. ಓಕೆ, ಸೊ ಇಲ್ಲಿ ಇಲ್ಲಿ ಚೇಂಜಸ್ ಆಗುತ್ತೆ. ಓಕೆ, ಒನ್ಸ್ ಅಗೇನ್ ಈ ಕ್ಲಾಸ ಕೇಳ್ರಿ, ನಿಮ್ಗೆ ಮತ್ತೊಮ್ಮೆ ಈಜಿಲಿ ಗೊತ್ತಾಗುತ್ತೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.